ಗುಡ್ ಮಾರ್ನಿಂಗ್ ರಾಜಮಂಡ್ರಿ. ಬೆಳ್ಳಂಬೆಳಿಗ್ಗೆ 5:15 ಬಂದು ಇಲ್ಲಿ ತಲುಪಿದೆ ರಾಜಮಂಡ್ರಿ ಹತ್ರ. ನೋಡಿ ಲಾರಿ ಪಾರ್ಕಿಂಗ್ ಇದು ಅಂದರೆ NH-ನವ್ರದ್ದೇ ಪಾರ್ಕಿಂಗ್. ಎಷ್ಟು ದೊಡ್ಡ ಪಾರ್ಕಿಂಗ್ ಅಂದರೆ ಇಲ್ಲಿ ಹೆಚ್ಚು ಕಮ್ಮಿ ಅಂದರೆ ಒಂದು 1,000 ಲಾರಿಗಳೆಲ್ಲ ನಿಲ್ಬೋದು, ಅಷ್ಟು ದೊಡ್ಡ ಪಾರ್ಕಿಂಗ್ ಇದೆ. ಗಾಡಿ ಫ್ರೆಂಡಿಗೆ ಬರ್ತಾ ಇದ್ರು ಯಾವ ಥರ ಬರೋದು ನೋಡಿ, ಈ ಥರ ಎಲ್ಲ ಬರ್ತಾರೆ. ಅದೇ ರೀತಿ ನಮ್ಮ ಲೈಫನ್ನ ಅಷ್ಟೇ ಅಂದ್ಕೊಳ್ಳೋದೊಂದು ಆಗೋದೊಂದು ಅಷ್ಟೇ. ಇದು ಲಾರಿ ಡ್ರೈವರ್ ಲೈಫು. ಹಗ್ಗ ಹಾಕಿದ್ದು ನೀಟಾಗಿ ಹಾಕಿದ್ದಾರೆ ಈ ಸಲ, ಇಲ್ಲಾಂದರೆ ಕ್ಲಿಯರ್ ಆಗಿರಲ್ಲ. ಚಿಕ್ಕ ಪಾಪು ಸೈಕಲ್ ತೊಗೊಂಡು ಹೋಗ್ತಾನೆ ಈ ಲಾರಿ ಮಧ್ಯೆ. ನೋಡಿ ಯಾವ ಥರ ಇದೆ ಬೆಲ್ಲಟಿ. ಫುಲ್ಲು ಕಾಡು ಪ್ರದೇಶ ಇದು, ಒಂದೇ ಒಂದು ಗಾಡಿ ಇಲ್ಲ, ಏನಿಲ್ಲ. ಡ್ರೈವರ್ಗಳಿಗೆ ಡಬಲ್ ಗುಂಡಿಗೆ ಅಂತ ಹೇಳೋದು ಇದಕ್ಕೇನೆ. ಎಂಥ ಜಾಗ ಇರಲಿ, ಎಂಥ ಗಾಡಿ ಇರಲಿ, ನಮ್ಮ ಪಯಣ ಹೋಗ್ತಾನೇ ಇರುತ್ತೆ. ಹತ್ರ ತುಂಬ ಹೊತ್ತು ಮಾತಾಡಿದ್ರೆ ನನ್ನ ನಿದ್ದೆ ಹೋಗುತ್ತೆ ಅಂತೇಳಿ ಅಲ್ಲೇ ನಿದ್ದೆ ಮಾಡಿದೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಗುಡ್ ಮಾರ್ನಿಂಗ್ ರಾಜಮಂಡ್ರಿ. ಬೆಳ್ಳಂಬೆಳಿಗ್ಗೆ 5:15 ಬಂದು ಇಲ್ಲಿ ತಲುಪಿದೆ ರಾಜಮಂಡ್ರಿ ಹತ್ರ. ಡಾಬದಲ್ಲಿ ಸೈಡ್ ಹಾಕೋ 10 ಗಂಟೆಗೆ ಎದ್ದೆ. ಇನ್ನೇನೋ ಹೋಗೋದೆ, ಫ್ರೆಶ್ ಅಪ್ ಆಗಿಬಿಟ್ಟೆ. ಇನ್ನು ಹೋಗೋದೆ ರಾಜಮಂಡ್ರಿಯಿಂದ ಖಮ್ಮಂ ರೂಟಲ್ಲಿ ಹೋಗ್ಬೇಕು. ಖಮ್ಮಂ ತನಕ ಹೋಗೋಣ ಅಂತ ಹೇಳಿ ಬಂದೆ, ಆದರೆ ಇಲ್ಲೇ ಮುಟ್ಬೇಕೇನ 5:15 ಆಯಿತು. ಆಮೇಲೆ ನಿದ್ದೆ ಜೋರು ಬಂತು. ನೋಡಿ ಈ ಡಾಬಾದ ಹತ್ರ ಅವ್ರ ಪಾರ್ಕಿಂಗಲ್ಲಿ ಸೈಡ್ ಹಾಕ್ದೆ, ಯಾಕಂದರೆ ಎಲ್ಲರೂ ರಸ್ತೆಯಲ್ಲಿ ಸೈಡ್ ಹಾಕ್ತಾ ಇದ್ರಲ್ಲ, ಫ್ಲೈಓವರಲ್ಲೆಲ್ಲ. ಯಾಕೆ ಸುಮ್ಮನೆ ಅಂಥ ಜಾಗದಲ್ಲಿ ಸೈಡ್ ಹಾಕ್ಕೊಂಡು ರಿಸ್ಕ್ ತೊಗೊಳೋದು ಅಂತೇಳಿ ಇಂಥ ಜಾಗದಲ್ಲಿ ಆರಾಮಾಗಿ ನೋಡಿ ಎಷ್ಟು ಪ್ಲೇಸ್ ಇದೆ. ಇಂಥ ಜಾಗ ಸಿಕ್ಕಿದ್ರೆ, ಡಾಬೆಲ್ಲ ಸಿಕ್ಕಿದ್ರೆ ಖುಷಿಯಾಗುತ್ತೆ. ಇಂಥ ಜಾಗದಲ್ಲಿ ಸೈಡ್ ಹಾಕಿದರೆ ಬೆಳಿಗ್ಗೆ ಫ್ರೆಶ್ ಅಪ್ ಆಗೋಕ್ಕೆ ಪಾರ್ಕಿಂಗ್ ಅಮೌಂಟ್ ಕೊಟ್ಟರು ಪರವಾಗಿಲ್ಲ, ಆರಾಮಾಗಿ ಗಾಡಿ ಹಾಕ್ಬೋದಲ್ಲ. ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು, ಖಮ್ಮಂ ರೋಡ್ ಸ್ಟ್ರೈಟ್ ವಿಜಯವಾಡ ಹೋಗುತ್ತೆ. ವಿಜಯವಾಡ, ಗುಂಟೂರು, ನೆಲ್ಲೂರು, ತಿರುಪತಿ ಹೆಂಗೆ ಹೋಗುತ್ತೆ. ನಾವು ಇದ್ರಲ್ಲಿ ತೊಗೊಂಡ್ರೆ ನಮ್ಮ ಖಮ್ಮಂ ರೋಡ್ ಸಿಗುತ್ತೆ. ಇದು ಖಮ್ಮಂ ರೋಡ್. ಇಲ್ಲಿಂದ ನೇರ ಖಮ್మంಗೆ 200 ಕಿಲೋಮೀಟರ್ ಇದೆ. ನೋಡಿ ಲಾರಿ ಪಾರ್ಕಿಂಗ್ ಇದು ಅಂದರೆ NH-ನವ್ರದ್ದೇ ಪಾರ್ಕಿಂಗ್. ಎಷ್ಟು ದೊಡ್ಡ ಪಾರ್ಕಿಂಗ್ ಅಂದರೆ ಇಲ್ಲಿ ಹೆಚ್ಚು ಕಮ್ಮಿ ಅಂದರೆ ಒಂದು 1,000 ಲಾರಿಗಳೆಲ್ಲ ನಿಲ್ಬೋದು, ಅಷ್ಟು ದೊಡ್ಡ ಪಾರ್ಕಿಂಗ್ ಇದೆ. ಈ ಥರ ಎಲ್ಲ ಹೈವೇಲಿ ಪಾರ್ಕಿಂಗ್ ಎಲ್ಲ ಕೊಟ್ಟರೆ ಒಳ್ಳೇದಿರುತ್ತೆ. ರಸ್ತೆಯಲ್ಲೆಲ್ಲ ಗಾಡಿ ನಿಲ್ಲಿಸೋಂಥ ಕೆಲಸ ಇರಲ್ಲ. ಈ ಬ್ರಿಡ್ಜ್ ಅಡಿಯಿಂದ ರೈಟ್ ತೊಗೊಂಡು ಹೋಗ್ಬೇಕು. ನೋಡಿ ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿದೆಯಲ್ಲ. ಅದು ಇದೇ ಥರ ಆ ಸೈಡಲ್ಲಿಯೂ ಇದೆ, ಅಂದರೆ ಆಪೋಸಿಟ್ ಸೈಡ್ ಪಾರ್ಕಿಂಗ್ ಇದೆ. ಈ ಗಾಡಿಯವನ್ನ ಯಾಕಪ್ಪ ಹೋಗ್ತಾ ಇಲ್ಲ, ಬೇಗ ಹೋಗಪ್ಪ. ರಾಂಗ್ ಸೈಡ್ದೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಇಲ್ಲಿಂದ ಈ ಥರ ಕಟ್ಟಾದರೆ ನೋಡಿ ಇಲ್ಲೂ ಪಾರ್ಕಿಂಗ್, 2 ಸೈಡ್ಗೆ ಪಾರ್ಕಿಂಗ್, ಇಲ್ಲೂ ಪಾರ್ಕಿಂಗು, ಇಲ್ಲೂ ಪಾರ್ಕಿಂಗ್. ಸ್ವಲ್ಪ ಗಾಡಿಗಳು ನಿಲ್ಲಿಸುವಂಥ ಜಾಗ. ಯಾವ ಥರ ಬರ್ತದೆ, ಗಾಡಿ ಫ್ರೆಂಡಿಗೆ ಬರ್ತಾ ಇದ್ರು ಯಾವ ಥರ ಬರೋದು ನೋಡಿ, ಈ ಥರ ಎಲ್ಲ ಬರ್ತಾರೆ. ಒಂದೇ ಸಲ ಮೈಕ್ ಬಂದಂಗೆ ಓವರ್ಟೇಕ್ ಮಾಡ್ಕೊಡು. ಅದರಲ್ಲಿ ಬೈಕ್ ಅವ್ನು ಬೇರೆ ಲೆಫ್ಟ್ ಸೈಡಲ್ಲೇ, ರಾಂಗ್ ರೂಟಲ್ಲಿ ಲೆಫ್ಟ್ ಸೈಡಲ್ಲಿ ಬರೋದು. ಏನು ಮಾಡೋದು ಹೇಳಿ. ಇದು ನಾವು ರಾಜಮಂಡ್ರಿಯಿಂದ ಒಳಗೆ ತೊಗೊಳ್ತೀವಲ್ಲ ಖಮ್ಮಮಲ್ಲಿ, ಅದರಲ್ಲೇ ಹೋಗ್ತಾ ಇದ್ದೀನಿ. ಒಂದೊಂದು ಗಾಡಿಯವ್ರು ಬರ್ತಾರೆ, ಹೆಂಗೆ ಗೊತ್ತಾ, ಸೊ ಅವ್ರ ಫ್ರಂಟಿಗೆ ಬಂದು ಅವರೇ ಬೈಯೋದು, ಒಂದು ಸಲ ಬೈಕೊಂಡು ಹೋಗ್ತಾರೆ. ಈ ಲಾರಿ ಡ್ರೈವರ್ ಲೈಫ್ ಇಷ್ಟೇ. ಎಲ್ಲೋದ್ರೂ ಕಿರಿಕಿರಿ ತಪ್ಪಿದ್ದಲ್ಲ, ಆಟೋದವ್ರದ್ದಾಗಲಿ, ಪೊಲೀಸವ್ರದ್ದಾಗಲಿ, ಇಲ್ಲ ಟೋಲ್ ಬೂತು, ಇನ್ನು ಅದೆಲ್ಲ ಬೇಡ. ಒಂದು ಅಂಗಡಿ ಪಕ್ಕಲ್ಲಾದ್ರೆ ಗಾಡಿ ಇಟ್ಟು ಒಂಚೂರು ನಿದ್ದೆ ಮಾಡೋಣ ಅಂದರೆ ಅಂಗಡಿ ಒಂದು ಕಿರಿಕಿರಿ, ಎಲ್ಲ ಕಿರಿಕಿರಿ. ಎಲ್ಲೋದ್ರೂ ನೆಮ್ಮದಿ ಇಲ್ಲ, ನೆಮ್ಮದಿ ಲೈಫೇ ಅಲ್ಲ. ಲಾರಿ ಜೀವನ ಅನ್ನೋದು ರಾತ್ರಿ ಇಲ್ಲ, ಹಗಲಿಲ್ಲ, ಏನೂ ಇಲ್ಲ. ನಮಗೆ ಒಳ್ಳೇದಿಲ್ಲ, ಕೆಟ್ಟದಿಲ್ಲ, ಹಬ್ಬ ಇಲ್ಲ, ಹರಿದಿನ ಇಲ್ಲ. ಲಾರಿ ಡ್ರೈವರ್ಗಳಿಗೆ ಇತ್ತಿಂದ ಹತ್ತ, ತಿಂದಿತ್ತ ಎರಡೇ ನೆನಪು, ಲೋಡಿಂಗು, ಅನ್ಲೋಡಿಂಗು. ಇವತ್ತೆಲ್ಲಿ ಲೋಡ್ ಆಗುತ್ತೆ, ನಾಳೆ ಅಲ್ಲಿ ಅನ್ಲೋಡ್ ಮಾಡಬೇಕು, ಅಲ್ಲಿಗೆ ಮುಟ್ಬೇಕು. ಅದ್ರ ಮಧ್ಯೆ ಯಾವುದೂ ಇಲ್ಲ. ಬಾಡಿಗೆ ಮಾತಾಡಿ ಬರ್ತೀವಿ, ಎಷ್ಟು ಬಾಡಿಗೆ ಆಗುತ್ತೆ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಕಿಲೋಮೀಟ್ರು ಹೇಳುತ್ತೆ ಒಂದು ಕಡೆಯಿಂದ ಒಂದು ಕಡೆಗೆ 1200 ಅಂತೇಳಿ. ನಾವು ಲೋಡಿಂಗ್ ಪಾಯಿಂಟಿಂದ 0 ಮಾಡಿಬಿಟ್ಟು ಅನ್ಲೋಡ್ ಪಾಯಿಂಟಿಗೆ ಮುಟ್ಟಿದಾಗ ಕಿಲೋಮೀಟ್ರ್ ನೋಡ್ತೀವಿ 1450, 1300, 1200 ಅಂತ ಹೇಳಿ ಕಿಲೋಮೀಟ್ರ್ ಅಲ್ಲ, 100 ಕಿಲೋಮೀಟ್ರ್ ಮೇಲೆ ಹೋಗುತ್ತೆ. ಹೆಂಗೆ ಹೋಗುತ್ತೆ ಅಂದರೆ
ಕೆಲವು ಕಡೆ ನಮಗೆ ಏನು ಬೈಪಾಸಲ್ಲಿ ಕೊಡ್ತಾರೆ ಗಾಡಿನ, ನೋ ಎಂಟ್ರಿ ಹಾಕಿರ್ತಾರೆ. ಅಲ್ಲೆಲ್ಲ ಲೆಕ್ಕಾಚಾರ ನಮ್ಮದೆಲ್ಲ ಟುಸ್ ಆಯ್ತಲ್ಲ. ಯಾಕಂದರೆ ನಾವು ಅಂದ್ಕೊಳ್ಳೋದೊಂದು ಆಗೋದೊಂದು ಅಂತೇಳಿ, ಅದೇ ರೀತಿ ನಮ್ಮ ಲೈಫ್ನ ಅಷ್ಟೇ, ಅಂದ್ಕೊಳ್ಳೋದೊಂದು ಆಗೋದೊಂದು ಅಷ್ಟೇ. ಇದು ಲಾರಿ ಡ್ರೈವರ್ ಲೈಫ್. ಈ ಮಾತು ಯಾಕೆ ಅಂದ ಅಂದರೆ, ಇನ್ನು ಲಾರಿಯಲ್ಲಿ ಹೋಗೋದು ಒಂಚೂರು ಮೈಂಡ್ ಆದರೆ ಫ್ರೀ ಆಗಲಿ ಅಂತೇಳಿ ವೀಡಿಯೋಸ್ ಮಾಡಿಕೊಂಡು ನಿಮಗೆ ಸಂತೋಷ ಪಡಿಸ್ಕೊಂಡು ಹೋಗೋಣ ಅಂಥೇಳಿ ಇದನ್ನು ಚಾಯ್ಸ್ ಮಾಡಿದೆ. ಅಂದರೆ ಯೂಟ್ಯೂಬ್ ಚಾನಲ್ ಮಾಡ್ಬೋದು ಅಂತೇಳಿ ಆಸೆಯಿಂದ ಮಾಡಿದೆ. ಇವಾಗ ಜನಗಳಿಗೆ ಏನಾಯಿತು ಗೊತ್ತಿಲ್ಲಪ್ಪ, ನನ್ನ ಮೇಲೆ ಬೇಸರನೋ ಅಲ್ಲ, ನಾನು ಮಾಡೋಂಥ ವೀಡಿಯೋದಲ್ಲಿ ಏನಾದರೂ ಇದೆಯಾ ಗೊತ್ತಾಗ್ತಾ ಇಲ್ಲ. ಪ್ರೀತಿ ಅಂತೂ ಕೊಂಚ ಕಡಿಮೆ ಆಗ್ತಾ ಇದೆ. ವೀಡಿಯೋಸು ನೋಡ್ತೀರಾ, ಲೈಕ್ ಮಾಡಿ, ಹಂಗೇನೆ ಕಮೆಂಟ್ ಮಾಡಿ, ಹಂಗೇನೆ ಶೇರ್ ಮಾಡಿ. ನೀವು 10 ಜನಕ್ಕೆ ತಲುಪಿದ್ರೆ ನನಗೂ ತುಂಬ ಖುಷಿನೇ. ನಿಮ್ಮ ಪ್ರೀತಿ ಸಹಕಾರ ಇಲ್ಲದಿದ್ದರೆ ಏನೂ ಮಾಡೋಕ್ಕಾಗಲ್ಲ. ತುಂಬಾ ಬೇಜಾರು ಆಗುತ್ತೆ. ನಿಮ್ಮ ಜೊತೆ ಹಂಚ್ಕೊಳ್ತೀನಲ್ಲ ಅಂತ ಸಂತೋಷನೂ ಆಗುತ್ತೆ. ಒಂದು ಗಾಡಿಯಲ್ಲಿ ಪೈಪ್ ಎಷ್ಟಿದೆ ನೋಡಿ, ಕಾಣ್ತಾ ಇದೆಯಲ್ಲ, ಅನ್ಲೋಡ್ ಮಾಡೋಕ್ಕೆ ಜನ ಅಷ್ಟಿದ್ದಾರೆ ಅಂತ ಕಾಣ್ತಾ ಇದೆಯಾ? ಜನ ಲೈನ್ ಆಫ್ ಲೈನ್, ಇದೆಲ್ಲ ಮಾಲಿಗಳು. ಅಂದರೆ 2, 4, 6, 10, 20 ಜನ ಮಾಲೀಸ್. ಅಜ್ಜಪ್ಪ ಎಲ್ಲಿಗೆ ಬರ್ತಿದ್ಯಪ್ಪ? ಈ ಹಗ್ಲೊತ್ತು ಹೋಗೋದು ಕೆಲಸನೇ ಅಲ್ಲಪ್ಪ, ಇದು ಫುಲ್ಲು ಟ್ರಾಫಿಕ್ಕು ಹೋಗೋಕ್ಕೂ ಆಗಲ್ಲ ನೋಡಿ, ಫುಲ್ ಟ್ರಾಫಿಕ್. ವೋಲ್ವೋ ಗಾಡಿ ನೋಡಿ ಯಾವ ಥರ ಇದೆ ಅಂತೇಳಿ. ನಾನು ಟೀ ಕುಡಿಯೋಣ ಅಂತೇಳಿ ಮೊನ್ನೆ ಹೋಗ್ಬೇಕಾದ್ರೆ ಇದೇ ಕ್ಯಾಂಟೀನ್ ಹತ್ರ, ಟೀ ಸ್ಟಾಲ್ ಹತ್ರ ಟೀ ಕುಡ್ದು ಹೋಗಿದ್ದೀನಿ. ಇವತ್ತು ಅಲ್ಲಿ ಮುಟ್ಟ ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ. ಫ್ರೀ ಹಗ್ಗ ಹಾಕಿದ್ದು ನೀಟಾಗಿ ಹಾಕಿದ್ದಾರೆ ಈ ಸಲ, ಇಲ್ಲಾಂದರೆ ಕ್ಲಿಯರ್ ಆಗಿರಲ್ಲ. ಚಿಕ್ಕ ಪಾಪು ಸೈಕಲ್ ತೊಗೊಂಡು ಹೋಗ್ತಿದ್ದಾನೆ ಈ ಲಾರಿ ಮಧ್ಯೆ. ಪಾಪು ಬರ್ತಿದ್ದಾನೆ, ಸೈಡ್ ಕೊಡಿ, ಪಾಪು ಬರ್ತಿದ್ದಾನೆ, ಸೈಡ್ ಕೊಡಿ. ಖಮ್ಮಂ ಸಿಟಿಯಲ್ಲೇ ಬರಬೇಕಾದ್ರೆ ನಮಗೊಬ್ಬರು ಗಾಡಿ ಕೈ ತೋರಿಸಿ ನಾನು ಸೂರ್ಯಪೇಟೆ ತನಕ ಬರ್ತೀನಿ ಅಂತ ಹೇಳೋರು. ಅವ್ರನ್ನ ಕರ್ಕೊಂಡು ಹೋದೆ. ಅವರು ಡ್ರೈವರ್ ಅಂತ ಮೊದಲು, ಪಾಪ ಅವರ ಗ್ರಾಚಾರ ಸರಿ ಇಲ್ವೋ ಏನು ಗೊತ್ತಿಲ್ಲ, ಒಂದು ಕೈಯನ್ನು ಕಳ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡಿಸಿದಾಗ ಅವರು ನಾನು ಆ ಕಡೆ ಬರೋನು ಬರ್ತೀನಿ ಅಂತ ಹೇಳೋರು. ಒಂದು ಗಾಡಿಯಲ್ಲಿ ಕರ್ಕೊಂಡು ಬಂದಿದ್ದೀನಿ. ಹೀಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತೇಳಿ. ಮೊಟ್ಟೆ ಗಾಡಿ ಹೋಗ್ತಾ ಇದೆ. ಮೊಟ್ಟೆ ಗಾಡಿ ಲೆಫ್ಟ್ ತಗೊಂಡ ಗಾಡಿ ತುಂಬ ಗೊತ್ತಾಯ್ತು. ನಾನು ಮುಂದ್ಗಡೆನೆ ಸೈಡು ಕೊಡ್ತಾ ಇಲ್ಲ, ಏನಿಲ್ಲ ನೋಡಿ. ಅದಕ್ಕೆ ನಾನು ಹೇಳಿದೆ ಮೊಟ್ಟೆ ಆಮ್ಲೆಟ್ ಹಾಕ್ಬೋದು ಅಂತೇಳಿ. ನೀಗೊಬ್ಬರು ಕೈ ತೋರಿಸಿ ಗಾಡಿ ನಿಲ್ಲಿಸಿ ನಾನು ಅಲ್ಲಿ ತನಕ ಬರ್ತೀನಿ, ಸೂರ್ಯಪೇಟೆ ತನಕ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರ ಜೊತೆ ಹೋದೆ. ಅಲ್ಲೊಂದು ಟೀ ಅಂಗಡಿ ಇತ್ತು, ಟೀ ಅಂಗಡಿಲಿ ಹೋಗಿ ಟೀ ಕುಡಿದು ಅಲ್ಲಿ ಅವ್ರ ಜೊತೆ ಎಲ್ಲ ತಮಾಷೆ ಎಲ್ಲ ಮಾತಾಡಿಕೊಂಡು ಅಲ್ಲಿ ನೋಡಬೇಕಾದ್ರೆ ಅವ್ರದ್ದೊಂದು ಕೈನೇ ಇಲ್ಲ. ಅದು ಹೇಳ್ದಲ್ಲ, ಟ್ಯಾಕ್ಟ್ರು ಪಲ್ಟಿ ಆಗುವಾಗ ಸ್ಟೇರಿಂಗ್ ಎಡೆ ಕೈ ಬಿದ್ದು ಅವ್ರು ಕೈ ಕಳ್ಕೊಂಡಿದ್ದಾರೆ ನೋಡಿ. ಯಾವ ಥರ ಇದೆ ಬೆಲ್ಲ ಟೀ. ಪೊಲೀಸರು ಟೆಂಟ್ ಹಾಕೊಂಡವ್ರೆ, ಏನು ಗೊತ್ತಿಲ್ಲ. ಪ್ಲೈವುಡ್ ಪ್ಲೈವುಡ್ ಪೊಲೀಸ್ ಅವ್ರು ನಿಲ್ಲಿಸಿದ್ರು, ಏನು ಗೊತ್ತಿಲ್ಲ. ಸುಮ್ಮನೆ ಒಂದು ಟೈಮ್ ಪಾಸ್ ಅಷ್ಟೇ. ಗಾಡಿ ನಿಲ್ಲಿಸೋದು, ಬಿಲ್ ಚೆಕ್ ಮಾಡೋದು. ಬಿಲ್ ಅಂತ ಕೇಳ್ತಾರೆ, ಬಿಲ್ ಕೈ ಕೊಟ್ಟರೆ ಅದನ್ನು ನೋಡೋದಿಲ್ಲ. ಅದು ಏನು ಲೋಡು ಏನು ಎಂತ ನೋಡೋಲ್ಲ, ಬರೀ ಮಾಮೂಲಿ ಅಷ್ಟೇ. ಬಿಲ್ ಅಂತ ಹೇಳೋದು ಮಾತ್ರ ಬಾಯಿ ಮಾತಿಗೆ. ಗಂಟೆ ರಾತ್ರಿ 10 ಆಗ್ತಾ ಬಂತು. ಇವಾಗಲೇ ಈ ರೂಟಲ್ಲಿ ಒಂದೇ ಒಂದು ಗಾಡಿ ಇಲ್ಲ. ಫುಲ್ಲು ಕಾಡು ಪ್ರದೇಶ ಇದು, ಒಂದೇ ಒಂದು ಗಾಡಿ ಇಲ್ಲ, ಏನಿಲ್ಲ. ಡ್ರೈವರ್ಗಳಿಗೆ ಡಬಲ್ ಗುಂಡಿಗೆ ಅಂತ ಹೇಳೋದು ಇದಕ್ಕೇನೆ. ಎಂಥ ಜಾಗ ಇರಲಿ, ಎಂಥ ಗಾಡಿ ಇರಲಿ, ನಮ್ಮ ಪಯಣ ಹೋಗ್ತಾನೇ ಇರುತ್ತೆ. ರಾತ್ರಿ 12:30 ಜಡ್ಚಲ್ಲ ಮುಟ್ಟಿದೆ ನೋಡಿ. ಮೇಲೆ ಫ್ಲೈಓವರ್ ಕಾಣ್ತಾ ಇದೆಯಲ್ಲ, ಹೈದ್ರಾಬಾದಿಂದ ನೇರ ಬೆಂಗಳೂರು ಹೋಗೋಂಥ ರಸ್ತೆ. ಸ್ಟ್ರೈಟ್ ಹೋಗಬೇಕು ಇದರಲ್ಲಿ ರಾಯಚೂರಿಗೆ. ನಾವು ಹೈದ್ರಾಬಾದ್ನ ಬಂದು ಇದರ ರೋಟಲ್ಲಿ ಹಿಂಗೆ ಕಟ್ಟೋದು ಹೋಗೋದು ಯಾವಾಗಲೂ. ಇವತ್ತು ನನಗೆ ಸ್ಟ್ರೈಟ್ ಬಂದು ಹೋಗೋಕ್ಕೆ ಇಲ್ಲೇ ಜಡ್ಚರ್ಲ. ಇಲ್ಲಿಂದ ರಾಯಚೂರು 120 ಕಿಲೋಮೀಟರ್ ಇದೆ. ರಾತ್ರಿ ಗಾಡಿ ಓಡಿಸ್ಕೊಂಡು ಬರಬೇಕಾದ್ರೆ ನಿದ್ದೆ ಜೋರಾಗಿ ಬರ್ತಾಯಿತ್ತು. ಹಂಗೇನೆ ಮುಂದೆ ಎಲ್ಲಾದರೂ ಹೋಗಿ ಪೆಟ್ರೋಲ್ ಪಂಪ್ ಸಿಕ್ತಿದ್ರೆ ಅಲ್ಲಿ ಗಾಡಿ ಸೈಡ್ ಹಾಕ್ಬಿಟ್ಟು ನಿದ್ದೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದೆ. ನಿದ್ದೆ ಅಂತೂ ಸಖತ್ತಾಗಿ ಹೊಡಿತಾಯಿತ್ತು. पेट्रोल पंप का आदमी है ना, बाद में वही
किरकिरी नहीं करेगा ना मेरे को? हाँ? तो पेट्रोल पंप ओपन हुए तो इसको देगा। नहीं भैया, पेट्रोल पंप वाले मिसलेजर कूद रहे हैं क्या? हाँ? पेट्रोल पंप वाला हाँ। ओपन होने के बाद देगा। चलो। नहीं, वो आए तो ओपन हुए तो उसको बाद में बात करेगा। నువ్వు అవన్నీ బంద్ వీడియో అవన్నీ నువ్వు పెట్టని ప్రూఫ్ కూడా प्रूफ चाहिए ना? పని చేస్తున్నా మీట నువ్వు నీకు అంతగానో నమ్మకం దిగు ఇడదా నీకు డీజిల్ వేస్తాను నీకు ఇప్పుడు डीजल डालता है। हाँ डीजल डालता है। వేస్తాను చెప్పనైతే ವಿಜಯಗಣ್ಣಲ್ಲಿ ಬಂದು ಪಂಪ್ ಹತ್ರ ಸೈಡ್ ಹಾಕಿದ್ದೆ. ಅದು ಬೆಳಿಗ್ಗೆ 4:15 ಸೈಡ್ ಹಾಕಿರೋದು. ಬೆಳಗ್ಗೆ 6 ಗಂಟೆಗೆ ಬಂದು ಬಾಗಿಲು ಬಡಿದು ಡೋರ್ನ ಹೊಡೆದು ಎಬ್ಸಿ ಏನಂತ ಕೇಳಿದಾಗ 50 ರೂಪಾಯಿ ಕೊಡು ಅಂತ. ಯಾಕೆ ಅಂತ ಕೇಳಿದಾಗ ಅದು ಏನು ಪಾರ್ಕಿಂಗ್ ಚಾರ್ಜ್ ಅಂತೆ. ಪೆಟ್ರೋಲ್ ಪಂಪಲ್ಲೂ ಪಾರ್ಕಿಂಗ್ ಚಾರ್ಜ್ ತೊಗೊಳೋದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಮೇಲೆ ಅವ್ರ ಹತ್ರ ಹೇಳಿದೆ ಓಪನ್ ಆಗಲಿ ಆಮೇಲೆ ಕೊಡ್ತೀನಿ, ನನಗೆ ಡೀಸೆಲ್ ಹಾಕಿದೆ ಅಂತ ಹೇಳಿದೆ. ಇಲ್ಲ ನಮಗೆ ಇವಾಗಲೇ ಕೊಡಬೇಕು. ನೋಡಬೇಕಾದ್ರೆ ಅಲ್ಲಿ ಅವ್ರು ಯಾರು ಬಂದರು, ಒಬ್ಬರು ಡ್ರೈವರು ಕನ್ನಡದವ್ರೆ. ಇವ್ರಿಗೆ ಕನ್ನಡ ಗೊತ್ತಿದ್ದು ಕರ್ನಾಟಕ ಗಾಡಿಯವ್ರ ಹತ್ರ ಕನ್ನಡ ಮಾತಾಡಲ್ಲ, ತೆಲುಗಲ್ಲಿ ಮಾತಾಡ್ತಾರೆ. ಅದಕ್ಕೆ ನಾನು ಹಿಂದಿಯಲ್ಲಿ ಮಾತಾಡಿದೆ, ನನಗೆ ತೆಲುಗು ಬರಲ್ಲ. ಅದು ಆಮೇಲೆ ಏನು ಮಾಡೋದು, ನಮ್ಮ ನಿದ್ದೆ ಗಣ್ಣಲ್ಲಿ ಕೊಡಲೇಬೇಕಾಗ ಕೊಟ್ಬಿಟ್ಟೆ. ಹಂಗಾನೆ ನನಗಂತೂ ನಿದ್ದೆ ಮಾಡಬೇಕಿತ್ತು. ಅಲ್ಲೇ ಗಾಡಿ ಇಟ್ಟು 9:30 ತನಕ ನಿದ್ದೆ ಮಾಡಿದೆ. ಯಾವನಾದ್ರೂ ಬಂದು ಕೇಳಿದ್ರೆ ಎಬ್ಬಿಸಿದ್ರೆ 50 ರೂಪಾಯಿ ದುಡ್ಡು ಕೊಟ್ಟಿದ್ದೀನಲ್ಲ ಮಾತಾಡ್ಬೋದು ಅಂತೇಳಿ ಅಲ್ಲೇ ನಿದ್ದೆ ಮಾಡಿ. ಹತ್ರ ತುಂಬ ಹೊತ್ತು ಮಾತಾಡಿದ್ರೆ ನನ್ನ ನಿದ್ದೆ ಹೋಗುತ್ತೆ ಅಂತೇಳಿ ಅಲ್ಲೇ ನಿದ್ದೆ ಮಾಡಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟಾಟಾ ಬಾಯ್.